ನಮಸ್ಕಾರ ಜವಾರಿ ಮಂದಿ. CSK ವರ್ಸಸ್ ರಾಜಸ್ಥಾನ್ ಮ್ಯಾಚ್ ಅದರ ಇವತ್ತು ಹೆಂಗ್ ಗೊತ್ತೇನು ಮ್ಯಾಚ್ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಪ್ಲೇ ಆದರೆ CSK ವರ್ಸಸ್ ರಾಜಸ್ಥಾನ್ ರಾಯಲ್ಸ್. ಯಾಕಪ್ಪ ನೋಡ್ರಿ ಎಲ್ಲ ಟೂರ್ನಮೆಂಟ್ ಹೊರಗೆ ರಾಜಸ್ಥಾನ್ ರಾಯಲ್ಸ್ ಬಿ ಹೊರಗೆ ಹೋದ, CSK ಬಿ ಹೊರಗೆ ಹೋದ. ಹಂಗಾಗಿ ಇವ್ರಿಗೇನು ಮ್ಯಾಚ್ ಇಂಪಾರ್ಟೆಂಟ್ ಆಗಲ್ಲ, ಗೆಲ್ಲೋದನ್ನ ಇಂಪಾರ್ಟೆಂಟ್ ಆಗಲ್ಲ. ಯಾವ್ದು ಗೆದ್ರು ಬಿ ಅಷ್ಟೇ, ಯಾವ್ದು ಸೋತ್ರ ಬಿ ಅಷ್ಟೇ. ಏನು ಇಂಪಾರ್ಟೆಂಟ್ ಏನಪ್ಪ, CSKಗೆ ಇಂಪಾರ್ಟೆಂಟ್ ಅಪ್ಪ. CSKಗೆ ಫ್ಯಾನ್ಸಿಗೆ ಸೆಲೆಬ್ರೇಟ್ ಮಾಡಿಕೊಡ್ತಾರೆ, ರಾಜಸ್ಥಾನ್ ಗೆತ್ತಪ್ಪ ಅಂದ್ರೆ ಫ್ಯಾನ್ಸಿಗೆ ಅರ್ಪಣೆ ಮಾಡ್ತಾರೆ, ಇಬ್ಬರು ಫ್ಯಾನ್ಸಿಗೆ ಅರ್ಪಣೆ ಮಾಡ್ತಾರೆ. ಮತ್ತೆ ಅದು ಬಿಟ್ಟು ಮತ್ತೆ ಯಾವ್ದಲ್ಲ ನೋಡ್ರಿ. ಮ್ಯಾಚ್ ಗ್ರೌಂಡ್ ಹತ್ರ ಪೂರ್ತಿ ಚೇಂಜ್ ಮಾಡ್ಯಾರ. ಇಂಡಿಯಾ ವರ್ಸಸ್ ಪಾಕಿಸ್ತಾನ ಯುದ್ಧ ಆದ್ಮೇಲೆ ಗ್ರೌಂಡ್ ಸಸ್ಪೆಂಡ್ ಆಗಿತ್ತು ಐಪಲ್. ಹಂಗಾಗಿ ಎಲ್ಲ ಮ್ಯಾಚಸ್ಗಳು ಚೇಂಜ್ ಮಾಡಿಬಿಟ್ರೆ. ಗ್ರೌಂಡ್ನಾಗ ಎಲ್ಲಿ ಅದಪ್ಪ ಅಂದ್ರೆ ಅರ್ಜುನ್ ಜೇಟ್ಲಿ ಸ್ಟೇಡಿಯಮ್ದಾಗ ಅದ, ಡೆಲ್ಲಿದಾಗ ಅದ. ಡೆಲ್ಲಿ ಅದು ಒಂದು ಇದು ಪಿಕ್ಚರ್ ಅದ ನೋಡ್ರಿ, ಡೆಲ್ಲಿ ಅಂತ ಬೆಂಕಿ ಪಿಕ್ಚರ್ ಅದ ನೋಡ್ರಿ. ಅದು ನೋಡ್ರಿ ಆ ಪಿಕ್ಚರ್ ನೋಡ್ರಿ. ಈಗ ಪಿಚ್ಚಿಗೆ ರಿಪೋರ್ಟಿಗೆ ಬಂದಪ್ಪ ನೋಡ್ರಿ. ಎವರೆಸ್ಟ್ ಸ್ಕೋರೆ ಬಂದು 171 ಅದ ಎವರೆಸ್ಟ್ ಸ್ಕೋರೆ ಬಂದು ಕೇಸಿ. ಹಂಗಾಗಿ ಕೇಸ್ ಮಿನಿಮಮ್ ಅಂದ್ರೆ CSK ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ ಬಿ 180 ಹೊಡಿಬೇಕು. ರಾಜಸ್ಥಾನ್ ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ ಬಿ 180, 200 ಹೊಡಿಲೇಬೇಕ್ರಿ. ಟಾಸ್ ಗೆತ್ತಪ್ಪ ಬಾಲಿಂಗ್ ಚೂಸ್ ಮಾಡ್ತಾರೆ, ನಿಮ್ಗೆ ಗೊತ್ತಿದೆ ಅದ. ಟಾಸ್ ವಿನ್ ಆಯ್ತಪ್ಪ ಬಾಲಿಂಗ್ ಚೂಸ್ ಮಾಡ್ತಾರೆ. ಸೆಕೆಂಡ್ ಚೇಂಜ್ ಮಾಡೋಕ್ಕೆ ಎಲ್ಲರೂ ಆಸೆ ಪಡ್ತಾರೆ. ಬಟ್ CSK ಎಲ್ಲ ವೇಸ್ಟ್ ಟೀಮ್ ಆದರೆ, ರಾಜಸ್ಥಾನ್ ರಾಯಲ್ಸ್ ಬೆಟರ್ ಟೀಮ್ ಆದರೆ. ಬಟ್ ನೀವು ನೋಡಿರ್ಬೇಕು ಹೋದ ಮ್ಯಾಚ್ ಪಂಜಾಬ್ ಕೂಡ ಬಿ ಎಲ್ಲ ಮ್ಯಾಚ್ ಅವ್ರು ಆಲ್ಮೋಸ್ಟ್ ಎಲ್ಲ 7 ಮ್ಯಾಚನ್ನು ಚೇಂಜ್ ಮಾಡ್ಯಾರ. 7 ಮ್ಯಾಚ್ನ ಒಂದು ಮ್ಯಾಚ್ ಗೆದ್ದಾರೆ ಅವ್ರು ರಾಜಸ್ಥಾನ್ ರಾಯಲ್ಸ್. ಅಷ್ಟು ಗೆಲ್ಲ ಮ್ಯಾಚ್ ಸೋತವ್ರೆ. ಹಂಗಾಗಿ ಅವರಿಗೆ ಅಷ್ಟು ಈ ಮ್ಯಾಚ್ ಹೆವಿ ಇಂಪಾರ್ಟೆಂಟ್ ಆಗ್ತಾರೆ ರಾಜಸ್ಥಾನ್ ರಾಯಲ್ಸ್. ಅವ್ರು ಪ್ಲೇ ಆಫಿಗೆ ಕ್ವಾಲಿಫೈ ಆಗ್ಲಿಕ್ಕಪ್ಪ ಅಂದ್ರೆ ಬಿ ರಾಜಸ್ಥಾನ್ ರಾಯಲ್ಸ್ ಹೆವಿ ಇಂಪಾರ್ಟೆಂಟ್ ಆಗ್ತದೆ. ಯಾಕಪ್ಪ ಅವ್ರಿಗೆ ವಿನ್ ಬೇಕಾದ್ರೆ CSKಗೆ ವಿನ್ ಬೇಕಾಗಿದೆ, ರಾಜಸ್ಥಾನ್ ರಾಯಲ್ಸ್ಗೆ ವಿನ್ ಬೇಕಾಗಿದೆ. ನಿಮಗೆ ಯಾರು ಗೆಲ್ತಾರೆ ಅಂತ ಕಮೆಂಟ್ ಮಾಡಿ ನೋಡಿ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನೋಡಿ, CSK ಹೆಂಗ್ ಮ್ಯಾಚ್ ಅದಪ್ಪ ಅಂದ್ರೆ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಷ್ಟೇ. ಏನಾತ್ರಿ ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಹೆಂಗತ್ತಂದ್ರೆ ಮನ್ಯಾಗ ಮಗ ಅನ ಬಟ್ ಮಗ ಇಲ್ಲ ಅಂದ ಪ್ಲೇ ಇಷ್ಟೇ CSK ಮತ್ತು ರಾಜಸ್ಥಾನ್ ರಾಯಲ್ಸ್ ನೋಡಿ. ಶಿಸ್ತು ಪ್ಲೇವಿಲೇನೆ ಬಂದು ನೋಡ್ರಿ. CSK ಬಿ ಯಾರಿಗೆ ಚೇಂಜಸ್ ಮಾಡಲ್ಲ. ಯಾಕಪ್ಪ ಅವ್ರು ಎಲ್ಲ ಚೇಂಜಸ್ ಮಾಡಿ ಆಡ್ಸ್ಕೊತ ಹೋಗ್ಬಿಟ್ರೆ. ಹಂಗಾಗಿ ಅವ್ರು ಯಾರು ಚೇಂಜ್ ಮಾಡಕ್ಕೆ ಬರೋದು. CSK ಮಾಡ್ಲಕ್ಕಲ್ಲ, ಪ್ಲೇಯರ್ಸ್ ಎಲ್ಲ ಚೇಂಜ್ ಮಾಡ್ಲಕ್ಕ ನೋಡ್ರಿ. ಡಿವನ್ ಕಾನ್ವೆ ಯಾರು ಆಯುಷ್ ಮಾತಾಡ ಮಾತ್ರ ಬೆಂಕಿ ಆಡತ್ತಾರೆ. ಡಿವನ್ ಕಾನ್ವೆ ಅವರು, ಧ್ರುವ್ ಪಟೇಲ್, ಜಡೇಜಾ ಫಾರ್ಮೇ ಬಂದರೆ. ಬ್ರಾವಿಸ್ ಬಂದ್ಮೇಲೆ CSK ಬಲಿಷ್ಠ ಆಗ್ಯದ. ದುಬೆ, ಶಿವಮ್ ದುಬೆ, MS ಧೋನಿ ಕ್ಯಾಪ್ಟನ್ಸಿ ಮಾಡತ್ತಾರ. ಋತುರಾಜ್ ಗಾಯಕ್ವಾಡ್ ಕ್ಯಾಪ್ಟನ್ಸಿ ಹತ್ರ 50 ಆಗ್ಯದ. ಸಚಿನ್ ರವೀಂದ್ರ, ಅಶ್ವಿನ್, ಮತೀಶ್ ಪತಿರಾಣ, ನೂರ ಅಹ್ಮದ, KK ಹಮೀದ್, ಖಲೀಲ್ ಅಹ್ಮದ್. ಹಂಗಾಗಿ ಇಷ್ಟು CSK ಬ್ಯಾಟಿಂಗ್ ನೆನಪ, ಇಷ್ಟು ಬಾಲಿಂಗ್ ನೆನಪ ಅಷ್ಟೇನು ಕಾಸು ಅನ್ನಿಲ್ಲ. DS ಬ್ರಾವಿಸ, ಜಡೇಜಾ ಮತ್ತು ಆಯುಷ್ ಮಾಡ್ತಾರೆ. ಅವ್ರು ಯಾಕೆ ಯಂಗ್ಸ್ಟರ್ ಫಾರ್ಮ್ನಾಗಾರ. ಈಗ 4 ಮಂದಿ ಬಿಟ್ಟು ಮತ್ತೆ ಯಾರು ನಮ್ಗೆ ಅಷ್ಟು ಇದು ಮಾಡಲಿಲ್ಲ. ಇನ್ನು ರಾಜಸ್ಥಾನ್ ರಾಯಲ್ಸಿಂದ ಇಲ್ಲಿ ಹಾಕಿರ್ತೀನಿ ನೋಡ್ಕೋರಿ. ಇನ್ನು ಮ್ಯಾಚ್ ರಿಪೋರ್ಟಿಗೆ ಬಂದಪ್ಪ ನೋಡ್ರಿ. ಇವತ್ತು ನನಗೆ ಅನಿಸ್ತಾ CSK ಗೆಲ್ಲಲ್ಲ, ರಾಜಸ್ಥಾನ್ ಗೆಲ್ತದ ನನಗೆ ಅನಿಸ್ತಾ. ನಿಮಗೆ ಯಾವ ಮ್ಯಾಚ್ ಗೆಲ್ತದ, ಯಾವ ಟೀಮ್ ಗೆಲ್ತದ ಅಂತ ಕಮೆಂಟ್ ಮಾಡಿರಿ. ಈ ಸಲ ಕಪ್ ನಮ್ಮದೇ ಅಂತೇಳಿ ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನೋಡ್ರಿ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನೋಡ್ರಿ, ಇನ್ನೊಂದ್ಸಲ ಹೇಳಕ್ ನೋಡ್ರಿ, ಆಟಕ್ಕುಂಟು ಲೆಕ್ಕಕ್ಕಿಲ್ಲ. CSK ವರ್ಸಸ್ ರಾಜಸ್ಥಾನ್ ರಾಯಲ್ಸ್ ಇದೇನು ಅಷ್ಟು ಇಂಪಾರ್ಟೆಂಟ್ ಆಗಲ್ಲ. ಯಾವ ಟೀಮಿಗೆ ಬಿ ಎಫೆಕ್ಟ್ ಆಗಲ್ಲ. ಯಾಕಪ್ಪ ನೋಡಿ, ಇನ್ನೇ LSG ಎಫೆಕ್ಟ್ ಆಯ್ತು. ಹಂಗಾಗಿ ಇವತ್ತು ಯಾವ ಟೀಮಿಗೆ ಎಫೆಕ್ಟ್ ಆಗಲ್ಲ. ಸೋತ್ರ ಬೇಟೆ ಗೆದ್ರ ಬೇಟೆ ಆಡ್ಲಿಕ್ಕೆ ಎತ್ತೇಳಿ CSK ವರ್ಸಸ್ ರಾಜಸ್ಥಾನ್ ರಾಯಲ್ಸ್. ಹಾಗಾಗಿ ಈ ಮ್ಯಾಚನ್ನು ಅಷ್ಟು ಇಂಪಾರ್ಟೆಂಟ್ ಆಗಲ್ಲ ಅಂತ ವಿಡಿಯೋ ಮುಗಿಸ್ತಾನೆ. ಈ ಸಲ ಕಪ್ ನಮ್ಮದೇ. ಈಗ ಅಷ್ಟು ಸಬ್ಸ್ಕ್ರೈಬ್ ಮಾಡಿ, ಸಿಗೋಣ್ರಿ ಮುಂದೆ ಬಿಡೋದಾಗ. ಶುಭೋದಯ.